ಎಲ್ರಿಗೂ ನಮಸ್ಕಾರ. ನಿಮ್ಮ ದರ್ಶನ್ ಒಡೆಯರ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತನ ಕೋರ್ತಾ ಬನ್ನಿ. ಇವತ್ತು KCET ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನೀವು ಕ್ರೋಮ್ ಓಪನ್ ಮಾಡಬೇಕು. ಫೋನ್ ಓಪನ್ ಮಾಡಿ ಇಲ್ಲಿ KA ಹೋಮ್ ಅಂತ ಸರ್ಚ್ ಮಾಡಿ ಅಂತ ಇದನ್ನ ಕ್ಲಿಕ್ ಮಾಡಿ. ಇವಾಗ ನೋಡ್ಬೋದು ಇಲ್ಲಿ ಕೆಳಗಡೆ UGCET 2024 ಫಲಿತಾಂಶಗಳ ಲಿಂಕ್, ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೂ ನಿಮ್ಮ ಫಸ್ಟ್ 4 ಲೆಟರ್ ಕ್ಯಾಪಿಟಲ್ ಲೆಟರ್ ಅನ್ನ ಹಾಕಬೇಕು. ನೋಡಿ ಗೈಸ್, ಇಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕಬೇಕು. ನಾನು ಹಾಕ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಕೆಳಗಡೆ ನಿಮ್ಮ ಫಸ್ಟ್ 4 ಲೆಟರ್ ನಿಮ್ಮ ನೇಮ್ನ ಹಾಕಬೇಕು. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಬೇಕು. ನೋಡಿ ಗೈಸ್, ಇಲ್ಲಿ ನಿಮ್ಮ CET ರಿಸಲ್ಟ್ ನೋಡಬಹುದಾಗಿದೆ. ಮೇಲ್ಗಡೆ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕ್, ಅಗ್ರಿಕಲ್ಚರ್, ವೆಟರ್ನರಿ, ಬಿ ಫಾರ್ಮಸಿ, ನರ್ಸಿಂಗ್ ಎಲ್ಲ ರ್ಯಾಂಕ್ ನ ಕೊಟ್ಟಿದ್ದಾರೆ. ಆ ರೀತಿ ಕೆಳಗಡೆ ನಿಮ್ಮ CET ಮಾರ್ಕ್ಸ್ ಕೂಡ ಎಂಟ್ರಿ ಮಾಡಿದ್ದಾರೆ. ಟೋಟಲ್ ಫಿಸಿಕ್ಸ್ ಟೋಟಲ್ ಮಾರ್ಕ್ಸ್ 51 ಮಾರ್ಕ್ಸ್, ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದ್ದಾವೆ. ಅದೇ ರೀತಿ ಕೆಮಿಸ್ಟ್ರಿ 45 ಮಾರ್ಕ್ಸ್ಗೆ, ಮ್ಯಾಥ್ಸ್ 45 ಮಾರ್ಕ್ಸ್, ಬಯಾಲಜಿ ಟೋಟಲ್ ಮಾರ್ಕ್ಸ್ 49ಗೆ ನಿಮ್ಮ CET ಮಾರ್ಕ್ಸ್ ಎಷ್ಟಿವೆ ಅಂತ ನೋಡ್ಕೋಬಹುದಾಗಿದೆ. ಅದೇ ರೀತಿ ನಿಮ್ಮ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಯಾವ ಆನ್ಸರ್ಗೆ ಮಾರ್ಕ್ಸ್ ಬಂದಿದೆ, ಯಾವ ಆನ್ಸರ್ಗೆ ಮಾರ್ಕ್ಸ್ ಇಲ್ಲ ಅಂತ ಚೆಕ್ ಮಾಡ್ಕೋಬಹುದಾಗಿದೆ. ಬೇಗ ಬೇಗ ನಿಮ್ಮ ರಿಸಲ್ಟ್ ನೋಡ್ಕೊಂಡು ಎಲ್ರಿಗೂ ಆಲ್ ದ ಬೆಸ್ಟ್. ಇದಿಷ್ಟು ಇವತ್ತಿನ ವಿಡಿಯೋ ಆಗಿದ್ದು. ಇದೇ ರೀತಿ KCET ಅಪ್ಡೇಟ್ ಬೇಕಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.